ತುಮಕೂರಿನ ಪ್ರಭಾವಿ ಸಚಿವರನ್ನ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಲು ನಡೆಯುತ್ತಾ ಯತ್ನ. ರಾಜನಂತೆ ಅಬ್ಬರಿಸಿ ಒಬ್ಬಿರುತ್ತಿದ್ದವರನ್ನ ಕಟ್ಟಿ ಹಾಕಲು ರೂಪಿಸಿದ್ರ ತಂತ್ರ. ಕಾಂಗ್ರೆಸ್ ನಾಯಕನಿಂದಲೇ ಸಚಿವರ ವಿರುದ್ಧ ನಡೆದಿತ್ತ ಹೀಗೊಂದು ಷಡ್ಯಂತ್ರ. ರಾಜ್ಯ ರಾಜಕೀಯದಲ್ಲಿ ಆಗಬಹುದಾಗಿದ್ದ ಅಲ್ಲೋಲ ಕಲ್ಲೋಲ ಸ್ವಲ್ಪದರಲ್ಲೇ ಯಸ್ ಇದು ರಾಜ್ಯ ರಾಜಕಾರಣವೇ ಬೆಚ್ಚಿ ಬೀಳಿಸುವ ಸುದ್ದಿ. ಅದರಲ್ಲಿಯೂ ತುಮಕೂರಿನ ಜನರು, ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಕ್ಷಣ ಶಾಕ್ಗೆ ಒಳಗಾಗಿಬಿಡಬೇಕು. ಅಂತಹ ಬಿಗ್ ಸ್ಟೋರಿ ರಾಜ್ಯ ರಾಜಕೀಯದಲ್ಲಿ ಉಂಟಾಗಬಹುದಾಗಿದ್ದ ಅತ್ಯಂತ ದೊಡ್ಡ ಅಲ್ಲೋಲ ಕಲ್ಲೋಲವೊಂದು ಜಸ್ಟ್ ಮಿಸ್ ಆಗಿದೆ. ರಾಜ್ಯದ ಪ್ರಭಾವಿ ಸಚಿವರೊಬ್ಬರನ್ನ ಮಟ್ಟ ಹಾಕಲು ಮತ್ತೊಬ್ಬ ಪ್ರಭಾವಿ ನಾಯಕನೇ ಹನಿ ಟ್ರ್ಯಾಪ್ ಬಲೆ ಬೀಸಿರುವ ಬಗ್ಗೆ ಗಂಭೀರ ಆರೋಪವೊಂದು ಕೇಳಿ ಬಂದಿದ್ದು ರಾಜ್ಯದ ಜನರು ಬೆಚ್ಚಿ ಬಿದ್ದಿದ್ದಾರೆ. ಹೌದು, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಭಾವಿಯಾಗಿ ಗುರುತಿಸಿಕೊಂಡಿರುವ ತುಮಕೂರು ಭಾಗದ ಸಚಿವರನ್ನ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಲು ಭರ್ಜರಿ ಯತ್ನವೊಂದು ನಡೆದಿತ್ತು ಅನ್ನುವ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಿದೆ. ರಾಜನಂತೆ ಅಬ್ಬರಿಸಿ ಬೊಬ್ಬಿರುತ್ತಿದ್ದ ಪ್ರಭಾವಿ ಸಚಿವರೊಬ್ಬರನ್ನ ಹನಿ ಟ್ರ್ಯಾಪ್ ಮೂಲಕ ಕೆಡ್ಡಾಗೆ ಬೀಳಿಸುವ ಮೂಲಕ ಅವರ ಚಾರಿತ್ರ್ಯವಧೆ ಮಾಡಿ ಆ ಮೂಲಕ ರಾಜಕೀಯವಾಗಿ ಮುಗಿಸುವ ತಂತ್ರವನ್ನ ಮತ್ತೊಬ್ಬ ಪ್ರಭಾವಿ ನಾಯಕ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ತುಮಕೂರು ಭಾಗದ ಪ್ರಭಾವಿ ಸಚಿವರೊಬ್ಬರನ್ನ ಹನಿ ಟ್ರ್ಯಾಪ್ಗೆ ಬೀಳಿಸಲು ಯತ್ನ ನಡೆದಿತ್ತಂತೆ. ಮತ್ತೊಬ್ಬ ಪ್ರಭಾವಿ ನಾಯಕನ ಟೀಮ್ನಿಂದ ಸತತವಾಗಿ ಹನಿ ಟ್ರ್ಯಾಪ್ಗೆ ಬೀಳಿಸಲು ಪ್ರಯತ್ನಿಸಲಾಗಿತ್ತಂತೆ. ಆದರೆ ಹನಿ ಟ್ರ್ಯಾಪ್ ಬಗ್ಗೆ ಅನುಮಾನ ಬರುತ್ತಿದ್ದಂತೆ ಸಚಿವ ಈ ಹನಿ ಟ್ರ್ಯಾಪ್ ಟೀಮ್ನ ಬಣ್ಣವನ್ನ ಬಯಲು ಮಾಡಿ ವಾರ್ನಿಂಗ್ ಕೊಟ್ಟು ಕಳುಹಿಸಿದ್ದಾರಂತೆ. ಹೀಗಂತ ಚರ್ಚೆಗಳು ಜೋರಾಗಿವೆ. ಇನ್ನು ಈ ಹನಿ ಟ್ರ್ಯಾಪ್ ಷಡ್ಯಂತ್ರ ಮಾಡಿದ್ದು ಯಾರು ಅನ್ನೋದನ್ನ ಕೇಳಿದ್ರೆ ನೀವು ಇನ್ನಷ್ಟು ಶಾಕ್ ಆಗ್ತೀರಾ. ಹೌದು, ತುಮಕೂರು ಭಾಗದ ಪ್ರಭಾವಿ ಸಚಿವರಿಗೆ ಹನಿ ಟ್ರ್ಯಾಪ್ ಬಲೆ ಬೀಸಿದ ಷಡ್ಯಂತ್ರದ ಹಿಂದೆ ಮತ್ತೊಬ್ಬ ಪ್ರಭಾವಿ ನಾಯಕನ ಕೈವಾಡ ಇದೆಯಂತೆ. ಆ ಸಚಿವರನ್ನ ಕೆಡ್ಡಾಗೆ ಕೆಡವಿ ರಾಜಕೀಯವಾಗಿ ಮುಗಿಸಿದರೆ ತಮಗೆ ಪದೇ ಪದೇ ಸವಾಲಾಗಿ ಎದುರು ನಿಲ್ಲುತ್ತಿದ್ದ ಒಂದು ದಾರಿಯನ್ನ ಸುಗಮಗೊಳಿಸಿದಂತಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಆ ಪ್ರಭಾವಿ ಸಚಿವ ತುಮಕೂರು ಭಾಗದ ಈ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಷಡ್ಯಂತ್ರವನ್ನ ಮಾಡಿದ್ದರು ಎನ್ನಲಾಗ್ತಿದೆ. ಯಾವಾಗ ಸಚಿವರಿಗೆ ಈ ಹನಿ ಟ್ರ್ಯಾಪ್ ತಂತ್ರ ಗೊತ್ತಾಯ್ತೋ ತನ್ನ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನ ನಡೆಯುತ್ತಿದೆ ಅಂತ ಅನುಮಾನ ಬಂತು ಸಚಿವರು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೂ ದೂರನ್ನ ನೀಡಿದ್ದಾರಂತೆ. ಹನಿ ಟ್ರ್ಯಾಪ್ ಷಡ್ಯಂತ್ರಕ್ಕೆ ಒಳಗಾದ ತುಮಕೂರು ಮೂಲದ ಪ್ರಭಾವಿ ಸಚಿವ ಸ್ವಲ್ಪ ಯಾಮಾರಿದ್ರೂ ಚಾರಿತ್ರ್ಯ ವಧೆಯಾಗುತ್ತಿತ್ತು. ಹೀಗಾಗಿ ಈ ಷಡ್ಯಂತ್ರವನ್ನ ಗಂಭೀರವಾಗಿ ಪರಿಗಣಿಸಿರುವ ತುಮಕೂರು ಮೂಲದ ಪ್ರಭಾವಿ ಸಚಿವ ರಾಜಕೀಯ ಜೀವನದಲ್ಲಿ ಎಲ್ಲೂ ಎಡವದಂತೆ ಗಂಭೀರ ಹೆಜ್ಜೆಯನ್ನ ಇಟ್ಟು ಎದುರಾಳಿಗಳ ವಿರುದ್ಧ ಮತ್ತೆ ತೊಡೆತಟ್ಟಲು ಮುಂದಾಗಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.